Good morning, everyone. Welcome to Me For You Academy Private Limited. Let's have a new lesson today. That's a grammar class. Have form. Okay. So have and has. Have and has. Present ನಲ್ಲಿ have ಆಗುತ್ತೆ. ಮತ್ತೆ I, we, you, they. ಮತ್ತೆ he, she, it ಬಂದಾಗ has ಆಗುತ್ತೆ. Past ಅಲ್ಲಿ had. Past ಅಲ್ಲಿ had. For all. I, we, you, they, he, she, it. For all it is had. Future ನಲ್ಲಿ will have. For I, we, you, they, he, she, it will have. ಪ್ರೆಸೆಂಟ್ ಅಲ್ಲಿ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಯಾಕಂದ್ರೆ ಹ್ಯಾವ್ ಮತ್ತೆ ಹ್ಯಾಸ್ ಎರಡು ಬರುತ್ತೆ. ಪಾಸ್ಟ್ ಅಲ್ಲಿ ಮತ್ತೆ ಫ್ಯೂಚರ್ ನಲ್ಲಿ ನಿಮ್ಗೆ ಏನು ಕನ್ಫ್ಯೂಷನ್ ಇರಂಗಿಲ್ಲ. ಇಟ್ ವಿಲ್ ಬಿ ಆಲ್ ಬಿ ಸೇಮ್. ಆಲ್ರೈಟ್, ಸೌಂಡ್ಸ್ ಗುಡ್. ಸೊ ಲೆಟ್ಸ್ ಬಿಗಿನ್ ಟು ಹ್ಯಾವ್ ಟುಡೇಸ್ ಕ್ಲಾಸ್. Alright, so I'm going to write here. I request everyone to neatly make notes. I'll make sure the video is available later. Yet, I suggest you to make your notes. And mic muted. Have. And has. Okay, good. Alright, so for have is used for I, we, you, they. Okay. Has is used for he, she, it. Got it? I, we, you, they, he, she, it. Let's make examples. In this lesson, we use only nouns. We only use nouns, no verbs in this lesson. Okay, no verbs in this lesson. We use only nouns. Right. So have ಅಂದ್ರೆ ಏನು? Have ಅಂದ್ರೆ ಹೊಂದು ಅಂದ ಹಾಗೆ. ನನ್ನ ಹತ್ರ ಇದೆ. Have ಅಂದ್ರೆ ನನ್ನ ಹತ್ರ ಇದೆ. ಹೊಂದು. Example, I have. Can somebody give an example? I have. I I have have I have a. car. I have a car. Okay, I have a car. Next. She has a car. We. Okay. Fast. We are the children. We have a pen. We have children. Huh? What, ma? Huh? We have a pen. We have a laptop. we have a pen ಅಂದ್ರೆ ಎಲ್ಲರ ಹತ್ರ ಸೇರಿ ಒಂದೇ ಪೆನ್ನ. ಬೇಗ ಬೇಗ. We have a bike. We have a bike ಅಂದ್ರೆ ನಮ್ಮ ಎಲ್ಲರ ಹತ್ರ ಒಂದು ಬೈಕ್ ಇದೆ ಅನ್ನಂಗೆ. You have. We have nature. You have. Beautiful nature. You have a beautiful. Okay. We have beautiful nature. Fine. We have a class today ಅಂದ್ರ ಸರ್ ಇವತ್ತು ಮೀನಿಂಗ್ ಕನ್ನಡದಲ್ಲಿ ಏನ್ ಸರ್ ಇವತ್ತು ನಮ್ ಕ್ಲಾಸ್ ಇದೆ ಅಂದಂಗೆ. ಇವತ್ತು ಕ್ಲಾಸ್ ಇದೆ ಅಂದಂಗೆ. ಒಟ್ ಯಾವ ಅಂದ್ರ ಇದೆ ಅಂತ ಅರ್ಥ ಅನ್ಸರ್ ಹೌದು. ಹ್ಯಾವ್ ಅಂದ್ರೆ ಇದೆ. ಹ್ಯಾವ್ ಅಂದ್ರೆ ಇದೆ. ಓಕೆ. You have. ನಿಮ್ಮ ಹತ್ರ ಇದೆ. You have. You have. Can you make I example? have 10 rupees. You have 10 rupees. You have 10 rupees. ಹೇಳುದು ಹೇಳ್ತೀರಿ ಸ್ವಲ್ಪ ಜಾಸ್ತಿ ಹೇಳಿ ನಡೀತೀರಿ. ನಂಗೇನ್ ಬೇಜಾರಾಗಲ್ಲ. ಚಾಕ್ಲೇಟ್ ತೊಗೊಂಬರ್ಬೇಕು ನಾ ಈಗ ಹೋಗಿ 10 rupees ಇದೆ. ಹಾ, ನೆಕ್ಸ್ಟ್ ಐ ವಿ ಯು ದೇ ಹ್ಯಾವ್. ಅವ್ರ ಹತ್ರ ಇದೆ. They have a house. ದೇ ಹ್ಯಾವ್ ಹೌಸ್. ಓಕೆ, ಅರ್ಥ ಆಯ್ತಲ್ಲ. ಐ ವಿ ಯು ದೇ ಬಂದಾಗ ಹ್ಯಾವ್. ಐ ವಿ ಯು ದೇ ಬಂದಾಗ ಹ್ಯಾವ್. ಈಗ ಹಿ ಶೀಟ್. ಹಿ ಶೀಟ್ ಬಂದಾಗ ಏನಾಗುತ್ತೆ? Has. ಹ್ಯಾಸ್. ಈಸಿ ಹಿ ಹ್ಯಾಸ್ He has a good knowledge. ಅ ಗುಡ್ ಅಲ್ಲ, ಹಿ ಹ್ಯಾಸ್ ಗುಡ್ ನಾಲೆಜ್. Okay, sir. ಎದ್ರ ಬಗ್ಗೆ? ಅಬೌಟ್ English. about the car. He has good knowledge about cars. She he has. ಅವಳ ಹತ್ರ ಇದೆ. ಏನಿದೆ? ಫಾಸ್ಟ್ ಆಗಿ ಹೇಳ್ಬೇಕು. ಅವಳ ಹತ್ರ He ಇದೆ. has good.
Good helping nature. He has helping nature. Helping nature. She has helping. Okay. It has. For example, in mobile anbodu, it has 3 cameras. Can you say that? Yes. It has 3 cameras. Understood? I have a car. I have a car ಅಂದ್ರೆ ನನ್ನ ಹತ್ರ ಕಾರ್ ಇದೆ. We have a class today. ಇವತ್ತು ನಮ್ಮ ಕ್ಲಾಸ್ ಇದೆ. You have 10 rupees. ನಿಮ್ಮ ಹತ್ರ 10 ರೂಪಾಯಿ ಇದೆ. They have a house. Present sentence. ಎಲ್ಲ ಪ್ರೆಸೆಂಟ್ ಇದೆ. ಎಲ್ಲ ಪ್ರೆಸೆಂಟ್. ಓಕೆ. They have a house. ಅವ್ರ ಹತ್ರ ಮನೆ ಇದೆ. He has good knowledge about cars. ಅವನಿಗೆ ಕಾರ್ಸ್ಗಳ ಬಗ್ಗೆ ಒಳ್ಳೆ ನಾಲೆಜ್ ಇದೆ. She has helping nature. ಓಕೆ. ಅವಳಿಗೆ ಹೆಲ್ಪಿಂಗ್ ನೇಚರ್ ಇದೆ. It has 3 cameras. ಅಂದ್ರೆ ನಿಮ್ಮ ಮೊಬೈಲ್ಗೆ 3 ಕ್ಯಾಮ್ರಾ ಇದೆ ಅಂದ ಹಾಗೆ ಅರ್ಥ. ಓಕೆ. ಈಗ ಇದು ನೆಗೆಟಿವ್ ನಲ್ಲಿ ಏನಾಗುತ್ತೆ ನೋಡ್ಬೇಕು. ಇದೇನಾಯ್ತು? ಪಾಸಿಟಿವ್ ಸೆಂಟೆನ್ಸ್. ಓಕೆ. ಇವೆಲ್ಲ ಪಾಸಿಟಿವ್ ಸೆಂಟೆನ್ಸಸ್. ಆಲ್ರೈಟ್. ಈಗ ನೆಗೆಟಿವ್ ನಲ್ಲಿ ಏನಾಗುತ್ತೆ? ಯು ವಿಲ್ ಸಿ. I have no car. ಅಲ್ಲ ಒಂದು ನಿಮಿಷ. ಓಕೆ. ನೆಗೆಟಿವ್ ಸೆಂಟೆನ್ಸಸ್ ಏನಾಗುತ್ತೆ? Alright. So I'll underline this. ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಏನಾಗುತ್ತೆ? ಐ ವಿಲ್ ಜಸ್ಟ್ ಶೋ ಯು. ಸ್ವಲ್ಪ ಸ್ಲೋ ಆದ್ರೆ ಬೇರ್ ವಿತ್ ಮೀ. ವಿ ಕ್ಯಾಂಟ್ ಗೋ ಫಾಸ್ಟ್ ಬಿಕಾಸ್ ಎವ್ರಿಬಡಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಓಕೆ. ಗುಡ್ ನಾಲೆಜ್ ಆಫ್ ಇಂಗ್ಲಿಷ್. She has a helping nature. ಓಕೆ. ಆಲ್ರೈಟ್. ಸೊ ನೆಗೆಟಿವ್ ನಲ್ಲಿ ಏನಾಗತ್ತಂದ್ರೆ ಐ ಹ್ಯಾವ್ ಅ ಕಾರ್ ಇದ್ದದ್ದು ಇಟ್ ಬಿಕಮ್ಸ್ ಐ ಡೋಂಟ್ I don't have it. ಹ್ಯಾವ್ ಅ ಕಾರ್. ಐ ಹ್ಯಾವ್ ಅ ಕಾರ್ ಇದ್ದದ್ದು ಐ ಡೋಂಟ್ ಹ್ಯಾವ್ ಅ ಕಾರ್. ಈ ಹ್ಯಾವ್ ಅ ಕ್ಲಾಸ್ ಟುಡೇ ಏನಾಗುತ್ತೆ? We don't have a class today. We don't have a class today. ಕ್ಲಾಸ್ ಟುಡೇ. ಯು ಹ್ಯಾವ್ 10 rupees ಇದ್ದದ್ದು You don't have a 10 rupees. ಯು ಡೋಂಟ್ ಹ್ಯಾವ್ 10 rupees ಆಗುತ್ತೆ. ದೇ ಹ್ಯಾವ್ ಅ ಹೌಸ್ ಇದ್ದದ್ದು They don't have They don't have a house. ಗುಡ್. ವೆರಿ ಗುಡ್. ಹಿ ಹ್ಯಾಸ್ ಗುಡ್ ನಾಲೆಜ್. ಹಿ ಹ್ಯಾಸ್ ಇದ್ರೆ ಏನಾಗುತ್ತೆ? He does not. Does not. ಎಸ್. ಓಕೆ. He does not has a good knowledge for cars. ಇಲ್ಲ ಹಿ ಡಸ್ ನಾಟ್ ಹ್ಯಾಸ್ ಆಗೋದಿಲ್ಲ. ಇಲ್ಲಿ ನೋಡಿ ಒಂದು ಸ್ಮಾಲ್ He ಅಂಡರ್ಸ್ಟ್ಯಾಂಡ್. does not have, sir. ಎಸ್. ಸೊ ಇಲ್ಲಿ ಅಂದ್ರೆ ಡಸ್ ನಾಟ್ ಬರುತ್ತೆ. ಹಿ ಶೀಟ್ ಬಂದಾಗ ಡಸ್ ನಾಟ್ ಬರುತ್ತೆ. Does not. ಮತ್ತೆ ಡಸ್ ನಾಟ್ ಯೂಸ್ ಆದಾಗ ಅದರ ಮುಂದೆ ಯಾವಾಗಲೂ ಹ್ಯಾವ್ ಇರಬೇಕು. ಓಕೆ. Does not have. ಈ ಮತ್ತೆ ಈ ಶೀಟ್ ಬಂದಾಗ ನಾವ್ ಯಾವಾಗಲೂ ಡಸ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಡಸ್ ಆರ್ ಡಸ್ ನಾಟ್. ಹಿ ಡಸ್ ನಾಟ್ ಹ್ಯಾವ್ ಗುಡ್ ನಾಲೆಜ್. ಅರ್ಥ ಆಯ್ತಲ್ಲ? ಹಿ ಡಸ್ ನಾಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಕಾರ್ಸ್. ಶಿ ಬಂದಾಗ ಶಿ ಡಸ್ ನಾಟ್ ಹ್ಯಾವ್ ಬರುತ್ತೆ. ಹಿ ಡಸ್ ನಾಟ್ ಹ್ಯಾವ್ ಅ ಹೆಲ್ಪಿಂಗ್ ನೇಚರ್. ಆಯ್ತಲ್ಲ? ಓಕೆ. ಸೊ ಇಲ್ಲಿ ನಿಮ್ಮ ಕ್ಯಾಮ್ರಾ, ನಿಮ್ಮ ಮೊಬೈಲ್ ಕ್ಯಾಮ್ರಾ, ಇಟ್ ಡಸ್ ನಾಟ್ ಹ್ಯಾವ್ 3 cameras. ಅರ್ಥ ಆಯ್ತಲ್ಲ? ಇಟ್ ಡಸ್ ನಾಟ್ ಹ್ಯಾವ್ 3 cameras. ನನ್ನ ಮೊಬೈಲ್ಗೆ 3 ಕ್ಯಾಮ್ರಾ ಇಲ್ಲ ಅಂದ ಹಾಗೆ ಅರ್ಥ. ಅರ್ಥ ಆಯ್ತಲ್ಲ? ಐ ವಿಲ್ ಸೆಂಡ್ ದ ನೋಟ್ಸ್ ಅಗೇನ್ ಆನ್ ಯುವರ್ ಗ್ರೂಪ್. ಈಗ ಇಂಟರೋಗೇಟಿವ್ ಸೆಂಟೆನ್ಸಸ್. ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಪ್ರಶ್ನಾರ್ಥಕ ಕ್ವೆಶನ್ಸ್ ಅನ್ನ ಮಾಡೋದು. ಓಕೆ. ಸೊ ಲೆಟ್ಸ್ ಗೋ ವಿತ್ ದಿಸ್. ಈಗ ಕ್ವಶನ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸೆಂಟೆನ್ಸ್ ಗಳನ್ನ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಡೂ ಯು ಹ್ಯಾವ್. ಡೂ ಯು ಹ್ಯಾವ್ ಪ್ಲಸ್ ನೌನ್. ಡೂ ಯು ಹ್ಯಾವ್ ಪ್ಲಸ್ ನೌನ್. ಆಲ್ರೈಟ್. ಡೂ ಯು ಹ್ಯಾವ್ ಇದೇನ್ ಬರುತ್ತೆ ಅದನ್ನೇ ಹಾಕೊಂಡ್ಬಿಟ್ಟು ಐ ವಿಲ್ ಟೇಕ್ ದ ಸೇಮ್ ಎಕ್ಸಾಂಪಲ್ಸ್ ಸೊ ದಟ್ ದೇರ್ ವೋಂಟ್ ಬಿ ಎನಿ ಕನ್ಫ್ಯೂಷನ್. Do I have a car? ಒಂದ್ ನಿಮಿಷ. ಇದನ್ನೇ ತಗೊಂಡ್ಬಿಡ್ತೀನಿ ಎಕ್ಸಾಂಪಲ್ಸ್. ನೋಡಿ, ಕ್ಲಾಸ್ ಆದ್ಮೇಲೆ ಮತ್ತೆ ನೀವು ಎಲ್ಲಾ ಈ ಎಕ್ಸಾಂಪಲ್ಸ್ ಆಗಿ
ಎಲ್ಲ ಮತ್ತೊಂದ್ಸಲ ನೋಡಿ. ನಾನು ನಿಮ್ಗೆ ಯೂಟ್ಯೂಬ್ ಲಿಂಕ್ ಅಂತೂ ಕಳಿಸ್ತಾ ಇರ್ತೀನಲ್ಲ. ನೀವು ಮತ್ತೆ ನೋಡ್ಬೇಕು ಇವನ್ನ. ಕಾರ್ ಡ್ರೈವ್ ಮಾಡ್ತಾ ಮಾಡ್ತಾ ಆಗ್ಲಿ, ಯಾರ್ಯಾರು ಡ್ರೈವ್ ಅಥವಾ ಕೆಲಸ ಮಾಡ್ತಾ ಮಾಡ್ತಾ ಆಗ್ಲಿ, ಯು ಹ್ಯಾವ್ ಟು ಜಸ್ಟ್ ವಾಚ್ ದೆಮ್ ಅಗೇನ್. ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡೂ ಹೇಳ್ತಾ ಇರ್ತೀನಿ. ಕೆಲಸ ಮಾಡ್ತಾ ಮಾಡ್ತಾ ಕೂಡ ನೀವು ಮತ್ತೆ ಇದನ್ನ ಪಾಠನ ಕೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್. ಒಂದ್ ದಿವ್ಸಕ್ಕೆ 2 ಸಲ ಆಗ್ಲೇಬೇಕು. ಬ್ಯಾಕ್ಗ್ರೌಂಡ್ ನಾಯ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸ್. ಹಾ, ಎಸ್, ಪಲ್ಲವಿ ಫಿನಿಶ್. ಓಕೆ, ಡೂ ಐ ಹ್ಯಾವ್ ಅ ಕಾರ್? ನನ್ನ ಹತ್ರ ಕಾರ್ ಇದೆಯಾ ಅಂತ ಹಾಗೆ ಅರ್ಥ. ಕ್ವಶನ್ ಮಾರ್ಕ್ ಇಡಬೇಕು. ಡೂ ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಕಾರ್ ಇದೆಯಾ. ನೆಕ್ಸ್ಟ್ ಇಲ್ಲಿ ಡೂ ವಿ ಹ್ಯಾವ್ ಅ ಕ್ಲಾಸ್ ಟುಡೇ? ಇವತ್ತು ನಮ್ದು ಕ್ಲಾಸ್ ಇದೆಯಾ? ಡೂ ವಿ ಹ್ಯಾವ್ ಅ ಕ್ಲಾಸ್ ಕ್ವಶನ್ ಮಾಡೋದು ಆಯ್ತಲ್ಲ. ಇಲ್ಲಿ ಬಂದಾಗ ನೆಕ್ಸ್ಟ್ ಡೂ ಯು ಹ್ಯಾವ್ 10 rupees? ನಿಮ್ಮ ಹತ್ರ 10 rupees ಇದೆಯಾ? ನಿಮ್ಮ ಹತ್ರ 10 rupees ಇದೆಯಾ? ಇಲ್ಲಿ ಬಂದಾಗ ಡೂ ದೇ ಹ್ಯಾವ್? ಓಕೆ, ಡೂ ದೇ ಹ್ಯಾವ್ ಅ ಹೌಸ್? ಅವ್ರದ್ದು ಮನೆ ಇದೆಯಾ? ಅವ್ರ ಮನೆ ಇದೆಯಾ? ಡೂ ದೇ ಹ್ಯಾವ್ ಅ ಹೌಸ್? ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಹಿ ಶೀಟ್ ಬಂದಾಗ ಏನಾಗುತ್ತೆ? Does. ಎಸ್, Does. Does he has Does he good knowledge? have good knowledge of cars? we have good knowledge of cars. Does he have good knowledge of cars? ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಬಂದಾಗ Does she have helping nature? does she have helping nature? ನೆಕ್ಸ್ಟ್ ಇಲ್ಲಿ ಬಂದಾಗ Does it it have 3 cameras? does it have 3 cameras? 3 cameras. ಓಕೆ, ಅಂದ್ರೆ ನಿಮ್ಮ ಮೊಬೈಲ್ಗೆ 3 ಕ್ಯಾಮ್ರಾ ಇದೆಯಾ? ಮೊಬೈಲ್ಗೆ 3 ಕ್ಯಾಮ್ರಾ ಇದೆಯಾ ಅಂದ ಹಾಗೆ ಅರ್ಥ. ಅರ್ಥ ಆಯ್ತಲ್ಲ. ಅಂಡರ್ಸ್ಟುಡ್. ನೆಕ್ಸ್ಟ್ ಇಂಟ್ರೋಗೇಟಿವ್ ನಲ್ಲಿ ಇಂಟ್ರೋ ನೆಗೆಟಿವ್ ಅಂತ ಬರ್ತದೆ. ಇಂಟ್ರೋ ನೆಗೆಟಿವ್ ಸೆಂಟೆನ್ಸಸ್ ಅಂದ್ರೆ ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸಸ್. ಇಲ್ವಾ ಅಂತ ಕೇಳೋದು. ನಿಮ್ಮ ಹತ್ರ ಇಲ್ವಾ? ನನ್ನ ಹತ್ರ ಕಾರ್ ಇಲ್ವಾ ಅನ್ನಕ್ಕೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ನನ್ನ ಹತ್ರ ಕಾರ್ ಇಲ್ವಾ? Don't I have a car? ಡೂ ಐ ಹ್ಯಾವ್ ಅ ಕಾರ್ ಅಂದ್ರೆ ನನ್ನ I ಹತ್ರ have not a car. Don't I? I cannot. ಡೋಂಟ್ ಐ ಹ್ಯಾವ್ ಅ ಕಾರ್. ಇಲ್ಲಿ Don't ಬಂದಾಗ I have. ಇವತ್ತು ನಮ್ದು ಕ್ಲಾಸ್ Don't we? ಕರೆಕ್ಟ್. ಕ್ಲಾಸ್ Don't we have class? ಡೋಂಟ್ ವಿ ಹ್ಯಾವ್ ಅ ಕ್ಲಾಸ್ ಟುಡೇ. ಓಕೆ, ನಿನ್ನ ಹತ್ರ 10 ರೂಪಾಯಿ ಇಲ್ವಾ? Don't have a 10. Don't you have? ಡೋಂಟ್ ಯು ಹ್ಯಾವ್ 10 rupees? 10. ಅವ್ರದ್ದು ಮನೆ ಇಲ್ವಾ? ಅವ್ರ ಹತ್ರ ಮನೆ ಇಲ್ವಾ? Don't they have 10? Have both? House. ಡೋಂಟ್ ದೇ ಹ್ಯಾವ್ ಅ ಹೌಸ್? ಆಯ್ತಾ. House. ಹಾ, ಇಲ್ಲಿ ಡಸ್ ಹಿ ಹ್ಯಾವ್ ಗುಡ್ ನಾಲೆಜ್ ಆಫ್ ಕಾರ್ಸ್ ಅಂತಿದೆಯಲ್ಲ, ಅವಂಗೆ ಕಾರ್ಸ್ Does not. ಇದೆಯಲ್ಲ, ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ? Does not he have a good knowledge of cars? ಕರೆಕ್ಟ್. ಡಸ್ ನಾಟ್ ಹಿ ಹ್ಯಾವ್ ಗುಡ್ ನಾಲೆಜ್ ಆಫ್ ಕಾರ್ಸ್? Good knowledge of cars. ಓಕೆ, ಗುಡ್. ನೆಕ್ಸ್ಟ್ Doesn't he have helping nature? Doesn't he have helping nature? ಸಂತೋಷ್ ಅವ್ರು ನೀವು ಟ್ರೈ ಮಾಡ್ತೀರಾ? Sir, ಜಸ್ಟ್ ಅ ಸೆಕೆಂಡ್. I'll come just a second. Please write this. Okay, all right. So, doesn't she have helping nature? Doesn't she have a helping nature? Okay. Next, it ಬರುತ್ತೆ doesn't it? Did have it three. have 3 cameras. Yes. Okay. Santosh, can you read this? Santosh, Sir. can you read this first one? ಇಲ್ಲಿಂದ. Don't I? Don't have a car. Don't I have a car? Don't I have a car? Santosh. Don't
we have a class today. Don't you have a class today? ಮುಂದೆ Don't you have rupees 10? 10 rupees. Don't they have a house? Does not he doesn't have good knowledge of cars? Does not she have a helping nature? Does not it have three camera? Okay, ಅರ್ಥ ಆಯ್ತಲ್ಲ? So once again, I will close the screen and let's practice once again. Whoever has written, all right. So positive sentences. Just a second. Nirmala madam, can you Yes. read? Can you read? Positive? I have a car. We have a class today. You have a 10 rupees. They have a house. Well, wait. Next, Pallavi. Next. He. Unmute. He has good knowledge about cars. She Of has cars. a Good knowledge of cars. of cars. She has a helping nature. It has 3 cameras. Good. Mallikarjun, next. Negative. I don't have a car. We don't have a class today. You don't have a Yeah, ನಿಮ್ಮ ಹತ್ರ ಇದೆಯಾ? ಇದಕ್ಕೇನಂತಾರೆ ಇಂಗ್ಲಿಷ್ ಅಲ್ಲಿ? Do you have? Do you have Indian item? Correct. Okay. Do you have a book? Do you have a pen? Can you make one example, like 5 members at least? Do you have? Can you ask me questions? Ask me questions. Do you have a house? Do you Yes. One person, only one question. Okay. do you have English novel book? Chinmay? Do you have a laptop? Yes. Do you have a cap? Yes. Okay. ಈಗ 3 ಆಯ್ತಲ್ಲ, ನಿಮ್ಮ ಹತ್ರ ಇಲ್ವಾ ಅಂತ ಹೇಳಿ. ಇಲ್ವಾ? Don't you? Don't you have a car? Yes, correct. Don't you have a laptop? Yes. One more question. Don't you have house? Don't you have? Spectacles. Pallavi? Don't you have spectacles? Spectacles. Okay, good. So Santosh? Don't you have an iPad? Don't you have a class today? Correct. Okay. Sir, don't you have siblings? Yes, correct. Nitin, where are you? Nitin, did you join the class late? Sir. You don't understand if you join late. Kaveri? Don't you have a fence? Correct. Ganapati? Don't you have a iPhone? Don't you have a bike? Correct. Okay. Don't you have a car? Correct. Okay. So now, you make an example with some, let's take example of Yash. Okay, Yash. KGF Yash. Yash ಅವ್ರ ಹತ್ರ ಇದೆಯಾ? ಯಶ್ ಅವ್ರ ಹತ್ರ ಇದೆಯಾ ಹೇಳೋದು. Does Yash have ಅನ್ಬೇಕು. Does Yash have? Does Yash have a car? Does Yash have? Does Yash have a Range Rover car? Correct. Sandarsh, you muted and you are telling example. Sanjay? Sir, example. does Yash have a car? ಆಯ್ತು, ಕಾರ್ ಆಯ್ತು. Does Yash have a house? Next, Chinmay. Does Yash have children? Children. Next. ಯಾರ್ಯಾರು ಹೇಳಿಲ್ಲ ಹೇಳ್ಬೇಕು. Does have a pen? Does Yash have a pen? Okay. Does Yash have ಪೆನ್ ಅಲ್ಲ, ಗನ್. KGF Yash. KGF Yash. Shkyam. Does Yash have a Rolex watch? Rolex watch. Does Yash have a bodyguards? Bodyguards. Okay, good. Okay. Next, let's bring some other person. Okay. Anyone who doesn't have any controversy. Ganesh. Let's bring Ganesh. Doesn't Ganesh have? Ganesh ಅವ್ರ ಹತ್ರ ಇಲ್ವಾ? Doesn't Ganesh have a car? ಕಾರು ಬೈಕ್ ಬಿಟ್ಟು Doesn't Ganesh?
Doesn't Doesn't Ganesh Doesn't have a Ganesh have a brother? bicycle? ಕಾರ್ ಬೈಕ್ ಬಿಟ್ಟು ಮುಂದೆ ಹೋಗ ರಿವರ್ಸ್. Brother. Doesn't Ganesh Doesn't Ganesh have a has brother? Okay, Pallavi, what did you say? Doesn't Ganesh have a brother? Brother. Mahesh Okay. ಅಂತ ಇದಾರಲ್ಲ. I don't know the name. He has. Veda. Fast. Doesn't Ganesh have a sister? Doesn't Ganesh have a Children. wife? Yeah. Wife, children ಎಲ್ಲ ಇದ್ದಾರೆ. ಅರುಣ್. Fast. Doesn't Ganesh have a property? ಸಂದರ್ಶ್. Doesn't Ganesh have a movie offer? Good. Sandarsh. Doesn't Ganesh have a pets? Okay, understood. ಆಯ್ತಲ್ಲ. Do you have ಅಂದ್ರೆ ನಿಮ್ಮ ಹತ್ರ ಇದೆಯಾ? ನೆಗೆಟಿವ್ ನಿಮ್ಮ ಹತ್ರ ಇಲ್ವಾ ಅನ್ನಕ್ಕೆ ಏನಂತಾರೆ? ನಿಮ್ಮ ಹತ್ರ ಇಲ್ವಾ? Doesn't. Don't you? Don't You have. Don't you have? ನಿಮ್ಮ ಹತ್ರ ಕಾರ್ ಇಲ್ವಾ? Don't you have a car? ಆಯ್ತಲ್ಲ. ನಿಮ್ಮ ಹತ್ರ ಸ್ಟಾಫ್ ಇಲ್ವಾ? ವರ್ಕಿಂಗ್ ಎಂಪ್ಲಾಯೀಸ್ ಇಲ್ವಾ? Don't you have? Don't you have working staff? ವರ್ಕಿಂಗ್ ಸ್ಟಾಫ್ ಅಥವಾ ಎಂಪ್ಲಾಯೀಸ್. ಆತರ. ಓಕೆ. ಡೋಂಟ್ ಯು ಹ್ಯಾವ್ ಅ ಗುಡ್ ಪ್ಲೇಸ್ ಟು ಅಟೆಂಡ್ ದ ಕ್ಲಾಸ್? ನಿಮ್ಗೆ ಒಳ್ಳೆ ಪ್ಲೇಸ್ ಇಲ್ವಾ? ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ ಒಳ್ಳೆ ಪ್ಲೇಸ್ ಇಲ್ವಾ? ನಿಮ್ದು ಫೋನ್ ಪೇ ಇಲ್ವಾ? ಏನಿಸೆ? Don't you have phone pay? Correct. Don't you have Google Pay? Google Pay, Phone Pay, all that. Okay. Good. Sanjay. ಸಂಜಯ್. ನಿಮ್ಗೆ ಒಳ್ಳೆ ನೆಟ್ವರ್ಕ್ ಇಲ್ವಾ? Don't you have good network? Don't you have a good network? Okay. Good. Basavaraaj. Okay. So, what can I ask you? Okay. ನಿಮ್ಮ ಮನೆಯಲ್ಲಿ ಪವರ್ ಸಪ್ಲೈ ಇಲ್ವಾ? Don't you have power supply? Okay. Ajay Kumar. ನಿಮ್ದು ಸ್ಕೂಲ್ ಇಲ್ವಾ? Right. Don't you have a school? Translate this in Do you have a school? Don't you have class today? Don't you have a today school? ಅಜಯ್ ಕುಮಾರ್ ಕೇಳಿದ್ರೆ ಉಳ್ಕಾದ್ರೆ ಎಲ್ಲ ಹೇಳಿದ್ರು, ಅಜಯ್ ಕುಮಾರ್ ಹೇಳಿಲ್ಲ. ಅಜಯ್ ಕುಮಾರ್ ನಿಮ್ದು ಸ್ಕೂಲ್ ಇಲ್ವಾ? ಇಂಗ್ಲಿಷ್. ಈ ರೆಕಾರ್ಡಿಂಗ್ ನೋಡಿ ಆಮೇಲೆ ಅಜಯ್ ಕುಮಾರ್ ಮತ್ತೆ ನಿತಿನ್ ಇಬ್ರಿಗೂ ಅಬ್ಸರ್ವ್ ಮಾಡಿ. ಎಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರು. ಮನ್ಕೊಂಡ್ ಹೇಳ್ತಾ ಇದ್ದ ನಿತಿನ್, ಸ್ಕೂಲ್ ಇಲ್ವಾ? ಎಕ್ಸಾಂಪಲ್, ಸ್ಕೂಲ್ ಇಲ್ವಾ? ಫಾಸ್ಟ್. Don't you have a school? You have school today. ಅರ್ಥ ಆಯ್ತಲ್ಲ? Did you understand everyone? Is that clear? Shall we go next? ಮುಂದೆ ಹೋಗ್ಬೋದಾ? Shall we go to the next? ಮತ್ತೆ ಜಾಸ್ತಿ ಆಯ್ತು, ಸ್ಪೀಡ್ ಆಯ್ತು ಅನ್ನೋದು ಹೇಳ್ಬೇಕು. Okay. Do you have? Let's go to the past of it. Had. Okay. Had. It is past. Okay. ಇದು I, we, you, they, he, she ಎಲ್ಲಕ್ಕೂ ಒಂದೇ ಬರುತ್ತೆ. I, we, you, they, he, she, it ಎಲ್ಲಕ್ಕೂ ಸೇಮ್ ಬರುತ್ತೆ. I, we, you, they, he, she, it. ಅರ್ಥ ಆಯ್ತಲ್ಲ? All right. Good. So let's say ನನ್ನ ಹತ್ರ ಇತ್ತು ಅನ್ನೋದು. ನನ್ನ ಹತ್ರ ಇತ್ತು ಅಂದ್ರೆ ಈಗಿಲ್ಲ. ನನ್ನ ಹತ್ರ ಇತ್ತು. I had. Okay. Say I had a cycle. ನನ್ನ ಹತ್ರ ಮುಂಚೆ ಒಂದು ಸೈಕಲ್ ಇತ್ತು, ಈಗಿಲ್ಲ. Understand? I had a cycle. We had. We had. ನಮ್ಮ ಹತ್ರ ಇತ್ತು, ಏನಿತ್ತು? ಬೇಗ. Property. We had a property. Santosh works in real estate, so property. Next, I, we, you. ನಿಮ್ಮ ಹತ್ರ ಇತ್ತು, ಈಗಿಲ್ಲ. ನಿಮ್ಮ ಹತ್ರ ಇತ್ತು, ಈಗಿಲ್ಲ. You have a girlfriend. Somebody is saying that Pallavi say you had a nice hair. What is that? You have a girlfriend. ಇತ್ತು, ಈಗಿಲ್ಲ. Had. ಈಗಿಲ್ಲ. You had a girlfriend. You had a. ಹೋಲ್ಬಿಡ್ರಿ.
ನೆಕ್ಸ್ಟ್ ಬೇರೆ ಏನಾದ್ರು. ಯು ಹ್ಯಾಡ್ ಲಾಂಗ್ ಹೇರ್. ಓಕೆ. ಈ ಏನೋ ಐ ಹ್ಯಾಡ್ ಅ ಲಾಂಗ್ ಹೇರ್ ಬಿಫೋರ್. ಬುದ್ಧಿವಂತ ಮೂವಿ ಬಂದಿತ್ತು ಗೊತ್ತಲ್ಲ ನಿಮ್ಗೆ, ಉಪೇಂದ್ರ ಅವ್ರದ್ದು. ಎಸ್ ಸರ್. ಆ ಮೂವಿ ಬಂದಾಗ ಉಪೇಂದ್ರ ತರ ಹೇರ್ ಸ್ಟೈಲ್ ಇತ್ತು ನಂದು. ಐ ಹ್ಯಾವ್ ಫೋಟೋಸ್, ಐ ಶೋ ಯು. ಏನ್ ಮಾಡಿದ್ರಿ ಅಂತ ಏನಾಯ್ತು ಸರ್? ಏನಾಯ್ತು ಅಂತ ಕೇಳಿದ್ರೆ ಸರ್ ಯಾರೋ ಮಾಡ್ಸಿರ್ರಿ. ಫಾಸ್ಟ್ Sir, can you try ear transplantation? ನೋ ನೋ ನೋ, ದಿಸ್ ಇಸ್ ಸ್ಟೈಲ್ ಮಾ, ದಿಸ್ ಇಸ್ ಸ್ಟೈಲ್. ಇಂದ್ರಜಿತ್ ಲಂಕೇಶ್. ಚೆನ್ನಾಗಿದೆ ಸರ್ ಈಗ. ಈಗ ಲೋ ಮೇಂಟೆನೆನ್ಸ್, ಲೋ ಮೇಂಟೆನೆನ್ಸ್. If I want, I can grow hair, but I'm not growing hair. Next. 5 years, 10 years, almost ಎಲ್ಲರೂ ಟ್ರೆಂಡ್ ಆಗ್ತಿದ್ರು. Yeah, trend. It is trend now. Saving money, sir. Yeah. Sir, you used ಆದಿವಾಸಿ hair oil. Yeah. ಹೋಗ್ಲಿ ಬಿಡಿ, ನಮ್ ಕಮೆಂಟ್ಸ್ ಅಲ್ಲೆಲ್ಲ ಅದೇ ಸಿಗತ್ತೆ. ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಅಲ್ಲೆಲ್ಲ ಆಲ್ ದ ಸೇಮ್. ಸರ್ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ, ಕಾಡಲ್ಲಿ ಒಂದು ಸೊಪ್ಪು. ಓಕೆ. ದೇ ಹ್ಯಾಡ್, ಅವರ ಹತ್ರ ಇತ್ತು ಏನದು? ದೇ ಹ್ಯಾಡ್ a good team. ದೇ ಹ್ಯಾಡ್ ಅ ಗುಡ್ ಟೀಮ್. ಓಕೆ, ಅವ್ರ ಹತ್ರ ಒಳ್ಳೆ ಟೀಮ್ ಇತ್ತು. ಐ ವಿ ಯು ದೇ. ನೆಕ್ಸ್ಟ್. ಹಿ ಹ್ಯಾಡ್, ಅವನ ಹತ್ರ ಇತ್ತು. ಬೇಗ. ಗುಡ್ ವರ್ಕರ್ಸ್. Good knowledge. ನಾಲೆಜ್ ಆಗಿದೆ ಆಗ್ಲೇ. ಗುಡ್. He had a factory. He had a team. He had 10 employees ಹಾಕ್ಲಾ? He had 10 employees. ಅವನ ಹತ್ರ 10 ಜನ ಕೆಲಸಗಾರ ಇತ್ತು. She had, ಅವಳ ಹತ್ರ ಇತ್ತು. He had humanity. She had a makeup set. ಏನಂದ್ರೆ? Makeup set. She had a makeup set. Hit a set. Hit a. Can we She had a good nature. Makeup, sir. Makeup, sir. Makeup. Up. Okay. Next. It had. It had. It had. Okay. I'll take Hubli. Instead of that, Hubli had small roads. ಹುಬ್ಳಿಯಲ್ಲಿ ಚಿಕ್ಕ ರೋಡ್ಗಳಿದ್ದು ಯಾವಾಗ? ಮೊದಲು. ಈಗ ರೋಡ್ಸ್ ದೊಡ್ಡದಾಗಿದೆ ಅಂದಾಗೆ ಆಯ್ತಲ್ಲ. ಓಕೆ. ಹ್ಯಾಡ್. ಆಲ್ರೈಟ್. ಐ ಹೋಪ್ ಐ ಆಮ್ ನಾಟ್ ಗೋಯಿಂಗ್ ಫಾಸ್ಟ್. ಐ ಆಮ್ ಏಬಲ್ ಟು ಮೇಕ್ ಸೆನ್ಸ್, ಐ ಥಿಂಕ್. ಓಕೆ. ಯಾರಿಗಾದ್ರೂ ಫಾಸ್ಟ್ ಅನ್ಸಿದ್ರೆ ದಯವಿಟ್ಟು ಇನ್ನೊಂದ್ಸಲ ನಾನು ಕ್ಲಾಸ್ ಒಳಗಡೆ ಹಾಕ್ತೀನಲ್ಲ, ವಿಡಿಯೋ ಹಾಕ್ತೀನಿ, ಇವತ್ತೇ ನೋಡ್ಬಿಡ್ಬೇಕು. ಇವು ಪಾಸಿಟಿವ್ ಸೆಂಟೆನ್ಸ್ ಇವತ್ತೇ ನೋಡ್ಬಿಡ್ಬೇಕು ನೀವು. ಕೆಲಸ ಮಾಡ್ತಾ ಮಾಡ್ತಾ ಅಥವಾ ಏನೇನೋ ಮಾಡ್ತಾ, ಏನೋ ಯು ವಿಲ್ ಬಿ doing some work, no? You have to watch this video again. Clear ಆಗಿಬಿಡುತ್ತೆ ಇವತ್ತೇ. Next, negative sentence. ನಾನು ಮುಂಚೆ ಇವೆಲ್ಲ ಓಪನ್ ಆಗಿ ಇಡ್ತಿರ್ಲಿಲ್ಲ. ಈಗಷ್ಟೇ ಸ್ವಲ್ಪ ದಿವಸ ಏನಂದ್ರೆ ಅದು ನಾವು ಆ್ಯಪ್ ಅಲ್ಲಿ ಬರೋ ತರ ಮಾಡ್ತಾ ಇದ್ದೀವಿ. ಈಗ ಓಪನ್ ಇಡ್ತಾ ಇದ್ದೀನಿ, ಆಮೇಲೆ ಓಪನ್ ಇಡೋದಿಲ್ಲ. ಆಮೇಲೆ ಆ್ಯಪ್ ಅಲ್ಲಿ ಅಷ್ಟೇ ಬರೋಂಗ್ ಮಾಡ್ತೇನೆ. ಓಕೆ. ನನ್ನ ಹತ್ರ ಸೈಕಲ್ ಇತ್ತು, ಸೈಕಲ್ ಇರ್ಲಿಲ್ಲ ಅನ್ನೋಕೆ ಏನಂತಾರೆ? I did not I have did not have a a cycle. cycle. I did not have a cycle. I did not have a cycle. ನನ್ನ ಹತ್ರ ಸೈಕಲ್ ಇರ್ಲಿಲ್ಲ. ಆಯ್ತರಿ. have. I did not have a cycle. ನನ್ನ ಹತ್ರ ಸೈಕಲ್ ಇರ್ಲಿಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ಅಂತ ಹೇಳ್ತೀವಲ್ಲ, ಹಂಗೆ. We did not have a property. Property. ಓಕೆ. ಹಾ. You did not have a long hair. You did not have long hair. ಅವ್ರದ್ದು ಟೀಮ್ ಇರ್ಲಿಲ್ಲ. ಅವ್ರದ್ದು ಟೀಮ್ ಇರ್ಲಿಲ್ಲ. They did not have a team. a team. ಅನ್ಬೇಕು, ಏ ಅನ್ಬಾರ್ದು. Okay. He did not have 10 employees. He did not. Okay. She did not have a makeup kit. All right. Next. Hubli. Hubli did not have small roads. Hubli did not have small roads. ಅರ್ಥ ಆಯ್ತಲ್ಲ?
ಓಕೆ ಸರ್ ಎಲ್ಲಾ ಸೆಂಟೆನ್ಸ್ಗೂ ಎ ಕಾಮನ್ ಏನಮ್ಮ ಹ್ಯಾವ್ ಎ ಹಾ ಎ ಡಿಡ್ ನಾಟ್ ಹ್ಯಾವ್ ಏನಂದ್ರೆ ಎ ಆರ್ಟಿಕಲ್ ಕಂಪಲ್ಸರಿ ಕೇಳ್ತಿದ್ದಾರೆ ಸರ್. ಎಲ್ಲಾ ಸೆಂಟೆನ್ಸ್ಗೆ ಎ ಬರುತ್ತಲ್ಲ ಸರ್. ಹಾ Sir, did not ಆಮೇಲೆ have a ಬರುತ್ತಲ್ಲ. ಒಂದ್ ನಿಮಿಷ ಓಕೆ ಎ ಯಾಕೆ ಆನ್ ಬರ್ತದೆ ಎಂಪ್ಲಾಯಿ. ಎ ಯಾಕೆ ಬರುತ್ತೆ ಕೇಳ್ತೀರಾ ಸಹನಾ? ಓಕೆ ಸೊ ಲೆಟ್ ಮಿ ಬ್ರೀಫ್ ಯು ಅಗೇನ್. ಕಾಮನ್ ನೌನ್ ಬಂದಾಗ, ಸಾಮಾನ್ಯ ನಾಮಪದ ಕಾಮನ್ ನೌನ್ ಬಂದಾಗ ಅದಕ್ಕಿಂತ ಮುಂಚೆ ಅ ಅಥವಾ ಆನ್ ಬಂದೇ ಬರುತ್ತೆ ಸಾಮಾನ್ಯ ನಾಮಪದ. ಮತ್ತೆ ದ ಬರುವಲ್ಲಿ ಕೂಡ ದ ಬರುತ್ತೆ. ಇದರಲ್ಲಿ ನಾವು ಕಲಿತೀವಲ್ಲ ಇದನ್ನ ಆರ್ಟಿಕಲ್ಸ್ ಅಂತ ಒಂದು ಪಾಠನ ಪೂರ್ತಿ ಕಲಿತೀವಿ. ಅ ಮತ್ತೆ ಆನ್ ಅಲ್ಲಿ ಬಂದೇ ಬರುತ್ತೆ. ನಿಮ್ಗೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಮೊಬೈಲ್ ಆ್ಯಪ್ ಅಲ್ಲಿ ನಾನು ಮಾಡಿದೆಲ್ಲ ವಿಡಿಯೋಸ್ ಮಾಡಿದ್ದೀನಿ. ಮೈ ವಿಡಿಯೋಸ್ ವಿಡಿಯೋ ಲೆಸನ್ಸ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿ. ಅದರಲ್ಲಿ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ ಗುಡ್ ಡೌಟ್ ಟು ಹ್ಯಾವ್. ಓಕೆ ನೆಕ್ಸ್ಟ್ ಹುಬ್ಳಿ ನೋಡಿ. ಐ ಡಿಡ್ ನಾಟ್ ಹ್ಯಾವ್ ಅ ಸೈಕಲ್, ನನ್ನ ಹತ್ರ ಸೈಕಲ್ ಇರ್ಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ಪ್ರಾಪರ್ಟಿ, ನಮ್ಮ ಹತ್ರ ಪ್ರಾಪರ್ಟಿ ಇರ್ಲಿಲ್ಲ. ಯು ಡಿಡ್ ನಾಟ್ ಹ್ಯಾವ್ ಲಾಂಗ್ ಹೇರ್, ನಿಮ್ಗೆ ಲಾಂಗ್ ಹೇರ್ ಇರ್ಲಿಲ್ಲ. ಓಕೆ ದೇ ಡಿಡ್ ನಾಟ್ ಹ್ಯಾವ್ ಅ ಟೀಮ್, ಅವ್ರ ಹತ್ರ ಟೀಮ್ ಇರ್ಲಿಲ್ಲ. ಹಿ ಡಿಡ್ ನಾಟ್ ಹ್ಯಾವ್ 10 ಎಂಪ್ಲಾಯೀಸ್, ಅವ್ರಿಗೆ 10 ಎಂಪ್ಲಾಯೀಸ್ ಇರ್ಲಿಲ್ಲ. ಶಿ ಡಿಡ್ ನಾಟ್ ಹ್ಯಾವ್ ಅ ಮೇಕಪ್ ಕಿಟ್, ಅವ್ರ ಹತ್ರ ಮೇಕಪ್ ಕಿಟ್ ಇರ್ಲಿಲ್ಲ. ಹುಬ್ಳಿ ಡಿಡ್ ನಾಟ್ ಹ್ಯಾವ್ ಸ್ಮಾಲ್ ರೋಡ್ಸ್, ಹುಬ್ಳಿಯಲ್ಲಿ ಚಿಕ್ಕ ರೋಡ್ಸ್ ಇರ್ಲಿಲ್ಲ. ಆಯ್ತಲ್ಲ? ಈಗ ಇಂಟರೋಗೇಟಿವ್ ಮಾಡ್ಬೇಕಂದ್ರೆ ಏನಾಗುತ್ತೆ? ಇಂಟರೋಗೇಟಿವ್ ಸೆಂಟೆನ್ಸ್. ಆಲ್ರೈಟ್, ಲೆಟ್ಸ್ ಗೋ ವಿತ್ ಇಂಟರೋಗೇಟಿವ್ ಸೆಂಟೆನ್ಸಸ್. ಇಲ್ಲಿ ಏನಾಗುತ್ತೆ ಗೊತ್ತಾ? ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಅರ್ಥ ಆಯ್ತಲ್ಲ? ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಡಿಡ್ ಹುಬ್ಳಿ ಹ್ಯಾವ್ ಹಿಂಗ್ ಬರ್ಬೇಕು. ಡಿಡ್ ಹುಬ್ಳಿ ಹ್ಯಾವ್, ಸರ್ ಇಲ್ಲಿಂದ ಶುರು ಮಾಡಿ. ಸೈಕಲ್ ಡಿಡ್ ಸೈಕಲ್ ಹ್ಯಾವ್. ಸರಿ, ಡಿಡ್ ಐ ಹ್ಯಾವ್ ಅ ಸೈಕಲ್. ಡಿಡ್ ಐ ಸರ್ ನೆಗೆಟಿವ್ ವರ್ಡ್ಸ್ ಅಲ್ಲಿ ಹಲೋ ಏನಮ್ಮ? ಸರ್ ನೆಗೆಟಿವ್ ವರ್ಡ್ಸ್ ಅಲ್ಲಿ negative ಇವಾಗ ಐ ಒಂದ್ ನಿಮಿಷ. ಡೌಟ್ ಎಸ್ ಚೆನ್ನ ಐ ಡಿಡ್ ನಾಟ್ ಇದೆಯಲ್ಲ, ಐ ಡಿಡಂಟ್ ಅಂತ ಮಾಡ್ಕೊಳಂಗಿಲ್ವಾ? ಬರ್ತದೆ ಹೇಳ್ಬೋದು. ಓಕೆ ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಏನ್ ಬರುತ್ತೆ? ಐ ವಿಲ್ ಜಸ್ಟ್ ಟೆಲ್ ಯು. ಜಸ್ಟ್ ಓಕೆ, ಇಲ್ಲಿ ಏನ್ ಬರುತ್ತೆ ಗೊತ್ತಾ? ಡಿಡ್ ಐ ಹ್ಯಾವ್, ಡಿಡ್ ಐ ಹ್ಯಾವ್ ಅ ಸೈಕಲ್, ಡಿಡ್ ಐ ಹ್ಯಾವ್ ಅ ಸೈಕಲ್ ಅಂತ ಬರುತ್ತೆ. ಕ್ವೆಶ್ಚನ್ ಮಾರ್ಕ್ ಅಟ್ ಲಾಸ್ಟ್. ನೆಕ್ಸ್ಟ್ ಡಿಡ್ ವಿ ಹ್ಯಾವ್ ಎ ಪ್ರಾಪರ್ಟಿ. ಕರೆಕ್ಟ್. ಡಿಡ್ ವಿ ಹ್ಯಾವ್, ನಮ್ಮ ಹತ್ರ ಪ್ರಾಪರ್ಟಿ ಇತ್ತ, ನಮ್ಮ ಹತ್ರ ಪ್ರಾಪರ್ಟಿ ಇತ್ತ. ಡಿಡ್ ಯು ಹ್ಯಾವ್ ಎ ಲಾಂಗ್ ಹೇರ್. ಬರೋದಿಲ್ಲ ಇಲ್ಲಿ, ಯಾಕಂದ್ರೆ ಒಂದೇ ಇರಂಗಿಲ್ಲ. ಡಿಡ್ ಯು ಹ್ಯಾವ್ ಲಾಂಗ್ ಹೇರ್? Did you have long hair? Did. Next. Did they have good teeth? Okay. Did they have a good team? Okay. Did they have a good team? Okay. Next. They have 10 employees. Did he have 10 employees? ಅವ್ರ ಹತ್ರ 10 ಎಂಪ್ಲಾಯೀಸ್ ಇದ್ರ? ಡೂ ಕೂಡ ಯೂಸ್ ಮಾಡ್ಬೋದಲ್ವಾ ಸರ್? ಏನು ವೇದ? ಡೂ ಅದ್ರ ಪ್ರೆಸೆಂಟ್ ಅಲ್ಲ, ಪಾಸ್ಟ್ ಅಲ್ಲಿ ಇದೀವಿ ನಾವೀಗ. ಪ್ರೆಸೆಂಟ್ ಮುಗಿಸಿದಲ್ಲ ಆಗ್ಲೇ. ಓಕೆ. Did she have a makeup set? Did she have a makeup set ಆಯ್ತಲ್ಲ. Did ಹುಬ್ಳಿ have small roads? ಆಯ್ತಾ? ಸೊ ಐ ವಿಲ್ ಟೆಲ್ ದ ಮೀನಿಂಗ್ ಆಫ್ ಆಲ್ ಆಫ್ ದೆಮ್. ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಯು ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಡಿಡ್ ಐ ಹ್ಯಾವ್ ಅ ಸೈಕಲ್? ನನ್ನ ಹತ್ರ ಸೈಕಲ್ ಇತ್ತ. ರುದ್ರ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನಿತಿನ್?
ಓಕೆ, ಎಲ್ಲರೂ ತಿಳ್ಕೋಬೇಕು. ನೆಕ್ಸ್ಟ್, ಡಿಡ್ ವಿ ಹ್ಯಾವ್ ಪ್ರಾಪರ್ಟಿ? ಓಕೆ, ಪ್ರಾಪರ್ಟಿ ಇತ್ತಾ? ನೆಕ್ಸ್ಟ್, ಡಿಡ್ ಯು ಹ್ಯಾವ್ ಲಾಂಗ್ ಹೇರ್? ಅಜಯ್ ಕುಮಾರ್, ಆರ್ ಯು ರೈಟಿಂಗ್ ಆರ್ ನಾಟ್? ಅಜಯ್ ಕುಮಾರ್, ಹಾ. ನೆಕ್ಸ್ಟ್, ಡಿಡ್ ದೇ ಹ್ಯಾವ್ ಅ ಟೀಮ್? ಅವ್ರ ಹತ್ರ ಒಂದು ಟೀಮ್ ಇತ್ತಾ? ಡಿಡ್ ಹಿ ಹ್ಯಾವ್ 10 ಎಂಪ್ಲಾಯೀಸ್? ಅವ್ರ ಹತ್ರ 10 ಜನ ಎಂಪ್ಲಾಯೀಸ್ ಇದ್ರಾ? ಡಿಡ್ ಶಿ ಹ್ಯಾವ್ ಅ ಮೇಕಪ್ ಕಿಟ್? ಅವಳ ಹತ್ರ ಮೇಕಪ್ ಕಿಟ್ ಇತ್ತಾ? ನೆಕ್ಸ್ಟ್, ಡಿಡ್ ಹುಬ್ಳಿ ಹ್ಯಾವ್ ಸ್ಮಾಲ್ ರೋಡ್ಸ್? ಹುಬ್ಳಿನಲ್ಲಿ ಸ್ಮಾಲ್ ರೋಡ್ಸ್ ಇತ್ತಾ? ಚಿಕ್ಕ ರೋಡ್ಗಳಿದೆ. ಹುಬ್ಳಿನಲ್ಲಿ ಸ್ಮಾಲ್ ರೋಡ್ಸ್ ಇತ್ತಾ? ಆಯ್ತಾ? ಈಗ ಇರ್ಲಿಲ್ವಾ ಅಂತ ಕೇಳೋಣ. ಇರ್ಲಿಲ್ವಾ? ಇದಕ್ಕೇನಂತೀವಿ ನಾವು? Did not. ಇಂಟ್ರೋ Negative sentence. ಡಿಯರ್ ಫ್ರೆಂಡ್ಸ್, ಫಾರ್ ಆಲ್ ಆಫ್ ಯು ಐ ಆಮ್ ಟೆಲಿಂಗ್ ಯು, ಕ್ಲಾಸ್ ಮುಗಿದ್ಮೇಲೆ ಮತ್ತೆ ಒಂದ್ಸಲ ಎಲ್ಲ ನೋಡ್ಬೇಕು, ನೋಟ್ಸ್ ಅನ್ನ ನೋಡ್ಬೇಕು. ಹಂಗೇನೆ ಸುಮ್ಮನೆ ಎದ್ದು ಹೋದ್ರೆ ತಿಳಿಯೋದಿಲ್ಲ. ನೋಟ್ಸ್ ಅನ್ನ ಮತ್ತೊಂದ್ಸಲ ನೋಡ್ಕೋಬೇಕು, ವಿಡಿಯೋನ ಮತ್ತೊಂದ್ಸಲ ನೋಡ್ಬೇಕು. ಅರ್ಥ ಆಯ್ತಲ್ಲ? ಈ ಚಿಕ್ಕ ಮಕ್ಕಳ ತರ ಸ್ವಲ್ಪ ಸ್ವಲ್ಪನ ಹೇಳ್ಬಿಡುದಲ್ಲ, ಒಂದೊಂದು ಸೆಂಟೆನ್ಸ್ ಹೇಳುದಲ್ಲ. ಇನ್ಸ್ಟಾಗ್ರಾಮ್ನಾಗ ಒಂದ ಸೆಂಟೆನ್ಸ್ ಹೇಳ್ತಾನಲ್ಲ, ಹಂಗಲ್ಲ. ಅರ್ಥ ಆಯ್ತಲ್ಲ? ನೋಡಿ, ಇನ್ನೊಂದೇನಂದ್ರೆ, ಯಾರಿಗೆ ಸರ್ ನಂಗೆ ಸ್ವಲ್ಪ ಬೇಗ ಅರ್ಥ ಆಗೋದಿಲ್ಲ ಅಂತಾರಲ್ಲ, ಯಾರಾದ್ರೂ ಇರ್ತಾರೆ ಇಲ್ಲಿ? ನಾ ಹೇಳ್ತೀನಿ, ನನ್ನ ಫ್ರೆಂಡ್, ನಮ್ಮ ಸ್ಟೂಡೆಂಟ್ ಒಬ್ರು ಇದ್ದಾರೆ, ಶಂಕರ್ ಸರ್ ಅಂತಿದ್ದಾರೆ. ಈಸ್ ವೆರಿ ಹಂಬಲ್, ಗುಡ್ ಪರ್ಸನ್ ಅಂಡ್ ಸ್ಪೀಕ್ಸ್ ಇಂಗ್ಲಿಷ್ ಕಂಟಿನ್ಯೂಸ್ಲಿ. ಬಟ್ ವಾಟ್ ಹಿ ಸೇಸ್ ಇಸ್, ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಲ್ಲ, ಒಬ್ರು ಏಜ್ ಇರ್ತಾರೆ ನಮ್ಮ ಕ್ಲಾಸಲ್ಲಿ, ಅವ್ರು ಹೇಳ್ತಿರ್ತಾರೆ, ಸೊ ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್ ನಮ್ಗೆ ನೆನಪಿರಂಗಿಲ್ಲ ಸರ್ ಅಂತ. ಸೊ ನಾನು ಒಂದೇ ಸಜೆಷನ್ ಹೇಳಿದ್ದವ್ರಿಗೆ, ನೆನಪಿರಂಗಿಲ್ಲ ಅಂದ್ರೆ, ಏನೋ ಕೆಲಸ ನೆನಪಿಲ್ಲ ಅಂದ್ರೆ ಮತ್ತೆ ಮತ್ತೆ ಮಾಡ್ಬೇಕು, ಬೇಕಾದಾಗ್ಲಿ. ನೆನಪು ಉಳಿದಿಲ್ಲ ಅಂದ್ರೆ ರಿಪೀಟ್ ಮಾಡ್ಬೇಕು. ಈಗ ಮೂವಿ ಸಾಂಗ್ಸ್ ಎಲ್ಲ ಹೆಂಗ್ ನೆನಪಿರ್ತವೆ? ಜೇನ ದನಿಯೋಳೆ, ಹಂಗೆ ಏನೇನೋ ಇದೆಯಲ್ಲ, ಅವಾಗ ನೀ ತುಂಬಿದೆ ಹಂಸ ನಡೆಯೋಳೆ, ಜೀವ ಜಲ್ ಹೆಂಗ್ ನೆನಪಿರ್ತದ ಅದು? ಹೆಂಗ್ ನೆನಪಿರ್ತದೆ? ಹಂಗೆ ಕೇಳೋದೇ ಆಯ್ತಲ್ಲ, ಅದಕ್ ನೆನಪಿರ್ತದೆ. ಸಂತೋಷ್ ಅವರು ಹಾಡ್ತಾ ಇದ್ದಾರೆ ನೋಡಿ, ಜೇನ ದನಿಯೋಳೆ ಅಂತ ಹೇಳಿ. ಸೊ ನೆನಪಿರ್ತದೆ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಕೇಳ್ತಿರ್ತೀವಿ. ಹಂಗೆ ಇವು ಕೂಡ ನೀವು ರಿಪೀಟ್ ಮಾಡ್ಬೇಕು. ಬೆಸ್ಟ್ ಪಾರ್ಟ್ ಏನಂತ ಕೇಳಿ. ಈಗ ನಿತಿನ್ ಅವ್ರಿಗೆ ಒಂದು ಸ್ಕೂಲಲ್ಲಿ ಒಂದು ಲೆಸನ್ ಇರ್ತದೆ, ಅವ್ರು ಇವತ್ತು ಲೆಸನ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಮುಂದೆ ಹೋದ್ರೆ ಮುಂದಿನ ವರ್ಷ ಆ ಲೆಸನ್ ಇರೋದಿಲ್ಲ, ಮುಗಿತಾ ಲೆಸನ್, ಜೈ ಹಿಂದ್. ಬಟ್ ಈಗ ಇಂಗ್ಲಿಷ್ ಗ್ರಾಮರ್ ಹೆಂಗಂದ್ರೆ, ನಿತಿನ್ಗೂ ಅದೇ ಇಂಗ್ಲಿಷ್ ಗ್ರಾಮರ್, ಅಜಯ್ಗೂ ಅದೇ ಇಂಗ್ಲಿಷ್ ಗ್ರಾಮರ್, ಸಂದರ್ಶಿಗೂ ಅದೇ ಇಂಗ್ಲಿಷ್ ಗ್ರಾಮರ್, ನಿರ್ಮಲಾ ಮೇಡಮ್ಗೂ ಅದೇ ಇಂಗ್ಲಿಷ್ ಗ್ರಾಮರ್. ಫಾರ್ ಎವ್ರಿಬಡಿ ಇಟ್ ಇಸ್ ದ ಸೇಮ್ ಅಲ್ವಾ? ಸೊ ದಟ್ ಇಸ್ ಹೌ ನೀವು ಗ್ರಾಮರ್ ಹೇಳ್ಕೊಟ್ರಲ್ಲ, ನಮ್ಗೆ ಅದು ಇವಾಗ ಬರುತ್ತವ್ರೆ. ನೋಡ, ಗ್ರಾಮರ್ ಹೇಳ್ಕೊಟ್ಟದ್ ಬರೆಸ್ತಾವ್ರೆ. ಓಕೆ, ನೆಕ್ಸ್ಟ್ ಒನ್. ಯು ಪ್ಲೀಸ್ ರೈಟ್ ದಿಸ್. ಓಕೆ, ಓಕೆ. ಸೊ ಐ ವಿಲ್ ಟೆಲ್ ಯು, ನಿತಿನ್ ವಾಸ್ ಸೇಯಿಂಗ್, ನಿತಿನ್ ನಾನು ಕಲ್ಸಿದ್ ಏನಾದ್ರು ಸ್ಕೂಲಲ್ಲಿ ಬರ್ತಾ ಇದ್ರ ರಾಜಾ? ಲವ್ಲಿ, ಡ್ಯಾನ್ಸ್ ಮಾಡೋದೇ ಈಗ. ಐ ಆಮ್ ರಿಯಲಿ ವೆರಿ ಹ್ಯಾಪಿ, ಅಟ್ಲೀಸ್ಟ್ ನಾವು ಕಲ್ಸಿದ್ ಯೂಸ್ ಆಯ್ತು ಅಂತ. ಎಕ್ಸಾಂಪಲ್ ಬರುತ್ತಾರೆ ನೀವು ಬರ್ತಾನೆ. ಸೂಪರ್. ಓಕೆ, ಡಿಡ್ ನಾಟ್ ಐ ಹ್ಯಾವ್ ಅ ಸೈಕಲ್, ಡಿಡ್ ನಾಟ್ ವಿ ಹ್ಯಾವ್ ಅ ಪ್ರಾಪರ್ಟಿ. ಬರ್ಕೋಬೇಕೆಲ್ಲರೂ ಶಾಂತವಾಗಿ. ಓಕೆ, you can leave some space also. If you are not getting, you can leave some space also. ನಾನು ಮತ್ತೆ ನಿಮಗೆ ನೋಟ್ಸ್ ವಾಟ್ಸಪ್ ಅಲ್ಲಿ ಕೂಡ ಕಳಿಸ್ತೇನೆ, ವಾಟ್ಸಪ್ ಗ್ರೂಪ್ ನಲ್ಲಿ ನೋಟ್ಸ್ ಕಳಿಸ್ತೇನೆ. ಐ ವಿಲ್ ಸೆಂಡ್ ದ ನೋಟ್ಸ್ ಆನ್ ದ ವಾಟ್ಸಪ್ ಗ್ರೂಪ್ ಆಸ್ ವೆಲ್. ಓಕೆ, ಗುಡ್. ನೋಟ್ಸ್ ಅನ್ನ ಡೆಮೋ ಕ್ಲಾಸ್ ಅಲ್ಲಿ ಸಿಗೋದಿಲ್ಲ. ನೋಟ್ಸು ಆಂಡ್ರಾಯ್ಡ್ ಕ್ಲಾಸ್ ಅಲ್ಲಿ ಅಷ್ಟೇ ಸಿಗುತ್ತೆ, ಮತ್ತೆ ಡೆಮೋ ಕ್ಲಾಸ್ ಅಲ್ಲಿ ಹಾಕಿ ಸರ್ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅಟ್ಲೀಸ್ಟ್ ಇದನ್ನಾದ್ರೂ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ.
ಮತ್ತೆ 10,000 ಪೇ ಮಾಡಿದವ್ರಿಗೂ ಅದೇ 19 ಪೇ ಮಾಡಿದವ್ರಿಗೂ ಎಲ್ಲ ಸೇಮ್ ಟು ಸೇಮ್ ಅಂದ್ರೆ ಬರೀ 19 ರಿಚಾರ್ಜ್ ಮಾಡ್ಕೊಂತ ಹೋಗ್ಬಿಡ್ತಾರೆ. ಆಯ್ತಲ್ಲ? ಓಕೆ, ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಒನ್. ತಿಳಿತಾ ತಿಳಿಲಿಲ್ವಾ? ಏನಾದ್ರು ಡೌಟ್ ಇದ್ರೆ ಕೇಳ್ಬೇಕು. ಏನಾದ್ರು ತಿಳಿತಾ ತಿಳಿಲಿಲ್ವಾ? ಪ್ರೆಸೆಂಟ್ ಕಲ್ತ್ವಿ, ಪಾಸ್ಟ್ ಕಲ್ತ್ವಿ. ತಿಳಿಲಿಲ್ಲ ಅಂದ್ರೆ ಹೇಳ್ಬೇಕು, ಡೌಟ್ ಇದ್ರೆ ಕೇಳ್ಬೇಕು. ಶಾಲ್ ಐ ಗೋ ಟು ದ ನೆಕ್ಸ್ಟ್? ಶಾಲ್ ವಿ ಗೋ ಟು ದ ಫ್ಯೂಚರ್? ಓಕೆ, ನನ್ನ ಹತ್ರ ಇದೆ. ಪ್ರೆಸೆಂಟ್ ಅಲ್ಲಿ ಏನಂತೀವಿ? ನನ್ನ ಹತ್ರ ಇದೆ. ಪಾಸ್ಟ್ ಅಲ್ಲಿ ನನ್ನ ಹತ್ರ ಇತ್ತು. ಫ್ಯೂಚರ್ ನಲ್ಲಿ ಇರುತ್ತೆ. ಇರುವುದು. ಇರುತ್ತೆ. ಫ್ಯೂಚರ್ ನಲ್ಲಿ ನನ್ನ ಹತ್ರ ಇರುತ್ತೆ. ವಿಲ್ ಹ್ಯಾವ್. ಓಕೆ, ಎಲ್ಲ ಸಬ್ಜೆಕ್ಟ್ಗೂ ಸೇಮ್ ಬರುತ್ತೆ. I, we, you, they, he, she. Okay. All right. So let's say I will have. ಬೇಗ. I will have. ನನ್ನ ಹತ್ರ ಇರುವುದು ಏನದು? I will have a book. ಬುಕ್ ಎಲ್ಲ ಇರುತ್ತೆ ನಿಮ್ಮ ಹತ್ರ, ಇರೋದಿಲ್ಲ? ಹೌಸ್. ಹಾ, ಹೌಸ್ ಅಂದ್ರೆ ಬಾಡಿಗೆ ಮನೆ. ಹೋಮ್. I will have a job in ನೋಡಿ, I will have a 2026. iPhone 16 Pro ಅಂದ್ರೆ ತಪ್ಪು. I will have an iPhone 16 Pro. ಓಕೆ, ನನ್ನ ಹತ್ರ iPhone 16 Pro ಇರ್ತದೆ. ಯಾವಾಗ? In 2026. ಆವಾಗ ಹೋಗಿ ಏನ್ ಮಾಡ್ತಿರ್ ತಗೊಂಡು 17 ಬಂದಿರ್ತದೆ, ಮತ್ತೆ 18 ಬಂದಿರ್ತದೆ. ಓಕೆ, I will have an iPhone 16 Pro. ನೆಕ್ಸ್ಟ್ ಮಂತ್ ಇರುತ್ತೆ. ನೆಕ್ಸ್ಟ್ we will have. ನಮ್ಮ ಹತ್ರ ಇರುತ್ತೆ ಮನೆ. we will have a home. ನಮ್ಮ ಹತ್ರ ಒಂದು ಮನೆ ಇರ್ತದೆ. ನೆಕ್ಸ್ಟ್ you will have. ನಿಮ್ಮ ಹತ್ರ ಇರ್ತದೆ ಏನು? ನಿತಿನ್, ಆರ್ ಯು ರೈಟಿಂಗ್? ನಿತಿನ್, ಏ ರಾಜಾ, ಏ ನಿತಿನ್, ಏ ಕಳ್ಳ, ಏನ್ ನಿತಿನ್? ರೈಟ್ ಮಾ ನಿತಿನ್, ರೈಟ್. ನಿತಿನ್ ಇಸ್ ನಾಟ್ ರೈಟಿಂಗ್ ವಿತ್ ನಿತಿನ್. ಮಮ್ಮಿ ಕಾಲ್ ಮಾಡ್ತಿದ್ದಾರೆ. ಯು ವಿಲ್ ಹ್ಯಾವ್ ಅ ಹೋಮ್. ಮತ್ತೆ ಯು ವಿಲ್ ಹ್ಯಾವ್, ನಿಮ್ಮ ಹತ್ರ ಇರ್ತದೆ. ಸಂತೋಷ್, ಕ್ಯಾನ್ ಯು ಟೆಲ್? ನನ್ನ ಹತ್ರ ಏನಿರ್ತದೆ? ಯು ವಿಲ್ ಹ್ಯಾವ್. You will have table. ಏನ್ ಹೇಳಿ? Table. ಲೇಬರ್ಸ್. Table. You will have a table. You will have a table. They will have. ಅವ್ರ ಹತ್ರ ಇರ್ತದೆ. ಅವ್ರ ಹತ್ರ ಇರ್ತದೆ ಏನು? ಬೇಗ ಬೇಗ. ಮನಿ. They will have money. ಮನೆ. ಅವ್ರ ಹತ್ರ ದುಡ್ಡು ಇರ್ತದೆ. ನೆಕ್ಸ್ಟ್ ಅವನ ಹತ್ರ ಇರ್ತದೆ. He will have ಕಾರ್. She will have. ಅವಳ ಹತ್ರ ಇರ್ತದೆ. She will have good nature. She will have Good nature. ಸಂತೋಷ್ Dress, new dress, Good nature. new saree, gold, ಕಾಸ್ಟ್ಲಿ ಎಕ್ಸಾಂಪಲ್ ಹೇಳ್ರಿ. ಗೋಲ್ಡ್ ಕಾಸ್ಟ್ಲಿ ಎಕ್ಸಾಂಪಲ್. Diamond. platinum, ಬಾಳ ಕಾಸ್ಟ್ಲಿ ಅಂತ. ಅನ್ಅಫೋರ್ಡೆಬಲ್. ಇಟ್ ವಿಲ್ ಹ್ಯಾವ್. ಇಟ್ ವಿಲ್ ಹ್ಯಾವ್ ಅನ್ನೋಕಿನ Hubli will have smart city. he for you will have 100 employees. By 2017. 25. 24 ಅಲ್ಲಿ ಇದೀವಲ್ಲ, 26 ಹೋಗೋಣ. ಇಷ್ಟು ಬೇಗ ಬರೋದಿಲ್ಲ. 2 years down the line. Believe me, for you will have 100 employees by 2026. All right, ಅರ್ಥ ಆಯ್ತಲ್ಲ? So let's read out. I will have an iPhone 16 Pro next month ಅಂದ್ರೆ ನನ್ನ ಹತ್ರ ಮುಂದಿನ ತಿಂಗಳು iPhone 16 Pro ಇರ್ತದೆ. we will have a home. ನಮ್ಮ ಹತ್ರ ಸ್ವಂತ ಮನೆ ಇರ್ತದೆ. You will have a table. ನಿಮ್ಮ ಹತ್ರ ಒಂದು ಹೊಸ ಟೇಬಲ್ ಇರ್ತದೆ. ನ್ಯೂ ಟೇಬಲ್ ಅಂದ್ರೆ. They will have money. ಅವ್ರ ಹತ್ರ ಸಾಕಷ್ಟು ಹಣ ಇರ್ತದೆ. They will have money. He will have a car.
ಅವನ ಹತ್ರ ಕಾರ್ ಇರ್ತದೆ. ಶಿ ವಿಲ್ ಹ್ಯಾವ್ ಗೋಲ್ಡ್. ಅವಳ ಹತ್ರ ಗೋಲ್ಡ್ ಇರ್ತದೆ. Me for you will have 100 employees by 2026 ಇರ್ತದೆ ಅಂದಾಗೆ. ಓಕೆ, shall we go? This is what? These are all positive sentences. Positive. ಪಾಸಿಟಿವ್ ಅಂತ ಬರ್ಲಿಲ್ಲಲ್ಲ. Okay, positive sentences, right? I will send these notes on the group. I will send these notes on the group. Group picture. Group picture. ಓಡಿ ಹೋಗೋದ್ರಲ್ಲೇ ಇರ್ತಾರ ಅವರು. ನೆಗೆಟಿವ್ ಸೆಂಟೆನ್ಸಸ್ ನಲ್ಲಿ ಇರೋದಿಲ್ಲ. I will not have an iPhone 16. Okay, I will not have an iPhone 16 Pro. You will not have a home. ಇರೋದಿಲ್ಲ ಅನ್ನಂಗೆ. Sir, I will not. The first one I have. I will not have an iPhone 16 Pro. Will not have. They will not. They will not have. He will not have. She will not have. Not have gold. Me for you Me will. for you will not have 100 plus by 2016. ಇದೊಂದು ಸ್ವಲ್ಪ 25 ಮಾಡ್ಕೊಂಡ್ಬಿಡ್ರಿಪ್ಪ. ಯಾಕೋ ಮನ್ಸಿಗೆ ಬೇಜಾರಾಗಿದೆ ಮತ್ತೆ. ಮುಂದಿನ ವರ್ಷಕ್ಕೆ 100 ಇರಲ್ಲ, ಮುಂದಿನ ಬಿಟ್ಟು ಮುಂದಿನ ವರ್ಷ ಇರ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಲ್ಲ? ವಿಲ್ ಹ್ಯಾವ್, ವಿಲ್ ನಾಟ್ ಹ್ಯಾವ್. ಓಕೆ, ಸಂತೋಷ್ ಅವರೇ, ನಿಮ್ಗೆ ಗ್ರೂಪ್ ಅಲ್ಲಿ ಆಡ್ ಮಾಡಿದಾರಾ? ಮಾಡಿದ್ದಾರೆ ಸರ್. ಯಾವ ಗ್ರೂಪ್ ಅಲ್ಲಿ? ಅದೇ ಅರ್ಚನಾ ಮೇಡಮ್ ಇನ್ನೊಂದು ಯಾವ್ದೋ ಇದೆಯಲ್ಲ ರೆಗ್ಯುಲರ್ ಕ್ಲಾಸ್. ಅದಲ್ಲ, ನಿಮ್ಗೊಂದು ಬೇರೆ ಗ್ರೂಪ್ ಅಲ್ಲಿ ಅಡ್ಮಿಷನ್ ಆದ್ಮೇಲೆ ಬೇರೆ ಗ್ರೂಪ್ ಅಲ್ಲಿ ಆಡ್ ಮಾಡೋದಿರ್ತದೆ. ಇವತ್ತು ಮಧ್ಯಾಹ್ನ ಮೇಲೆ ಆಫ್ಟರ್ನೂನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಓಕೆ ಓಕೆ ಓಕೆ. ಅಂದ್ರೆ ನೋಟ್ಸ್ ಎಲ್ಲ ಅದ್ರಾಗೆ ಬರುತ್ತೆ ಯೂಶುವಲಿ. ಓಕೆ, ಡೆಮೋಗ್ರಾಫ್ ಕ್ಲಾಸ್ ಅಲ್ಲಿ ಸ್ವಲ್ಪ ಲಿಮಿಟೆಡ್ ನೋಟ್ಸ್ ಇರುತ್ತೆ. ಆಯ್ತಲ್ಲ? ನೆಗೆಟಿವ್ ಸೆಂಟೆನ್ಸ್ ಆಯ್ತಾ, ಇಂಟ್ರೋಗೇಟಿವ್. Will I have an iPhone 16? ಆಯ್ತಲ್ಲ? ನೆಕ್ಸ್ಟ್ ಏನ್ ಬರುತ್ತೆ? ಇದು ವಿಲ್ ಐ ಹ್ಯಾವ್. Will I have an iPhone 16 phone? Will I have an iPhone 16 Pro? Next. Will we have a house? Home. Correct. ಎಲ್ಲಕ್ಕೂ ಕ್ವಶನ್ ಮಾರ್ಕ್ ಬರುತ್ತೆ. Will you have a table? Will they have money? Will he have a car? Sorry. Will you have a table? ಎಲ್ಲಕ್ಕೂ ಕ್ವಶನ್ ಮಾರ್ಕ್ ಬರುತ್ತೆ. Will we? Sir, will double again. Okay, will you have, will we have, will they have, will they have money? Next, will he have a car? ಅವನ ಹತ್ರ ಕಾರ್ ಇರ್ತದ? Will she have? Will she have gold? ಅವಳ ಹತ್ರ ಗೋಲ್ಡ್ ಇರುತ್ತದ? ಓಕೆ, ನೆಕ್ಸ್ಟ್ will me for you have 100 employees by 2026.
will me for you have 100 employees by 2026. ಆಯ್ತಲ್ಲ? ಇರ್ತದ ಅಂದ ಹಾಗೆ ಅರ್ಥ. ಓಕೆ, ಗೋಯಿಂಗ್ ಫಾರ್ವರ್ಡ್ ಇರೋದಿಲ್ವಾ ಅಂತ ಕೇಳೋಕೆ ಏನಂತೀವಿ? ಇರೋದಿಲ್ವಾ? will not. ಓಕೆ, ವಿಲ್ ನಾಟ್ ಎಲ್ಲಕ್ಕೂ ನಾಟ್ ಬರುತ್ತೆ, ನಾಟ್ ಬರುತ್ತೆ, ನಾಟ್ ಬರುತ್ತೆ. ನಾನು ಸರ್ ಬಹಳ won't ಆಗಲ್ವಾ? ಬರುತ್ತೆ ಬರುತ್ತೆ ಬರುತ್ತೆ. ವೋಂಟ್ ಕೂಡ ಬರುತ್ತೆ, ವಿಲ್ ನಾಟ್ ಕೂಡ ಬರುತ್ತೆ. ಓಕೆ, ವಿಲ್ ನಾಟ್ ಮೀ ಫಾರ್ ಯು ಹ್ಯಾವ್ 100 employees by 2026. ಇರೋದಿಲ್ವಾ ಅಂದ ಹಾಗೆ ಅರ್ಥ. ಅರ್ಥ ಆಯ್ತಲ್ಲ? ಐ ಹೋಪ್ everybody is getting. Gurunath, hi Gurunath, are you there? Gurunath, are you there? Gurunath. Yes, sir, I am here. Gurunath, you are not regular to the class. Are you? Are you regular to the class, Gurunath? Sorry, sir. Are you regular to the class? Yes, sir, I am a regular. Please be regular, okay? Yeah. All right, guys. I hope you got this. I will send all the notes on the group. ನಾನು ಗ್ರೂಪ್ ಅಲ್ಲಿ ನೋಟ್ಸ್ ಕಳಿಸ್ತೀನಿ. ಓಕೆ, ಎನಿಬಡಿ ಫಸ್ಟ್ ವಿಲ್ ಟೇಕ್ ಅ ಫೋಟೋ, ಗ್ರೂಪ್ ಫೋಟೋ. ನಿತಿನ್ ಅವ್ರ ಸ್ಕೂಲ್ ಲೇಟ್ ಆಗ್ತದೆ ಅನ್ಕೋತೀನಿ. ವಿಲ್ ಟೇಕ್ ಅ ಗ್ರೂಪ್ ಫೋಟೋ ಅಂಡ್ ದೆನ್ ಇಫ್ ಯು ಹ್ಯಾವ್ ಎನಿ ಮೋರ್ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್. ವಾಟ್ಸ್ ದ ಡೌಟ್? ವಾಟ್ಸ್ ದ ಪೋಸ್ಟ್? ವಾಟ್ಸ್ ದ ಪೋಸ್ಟ್? ಗ್ರೂಪ್ ಪಿಕ್ಚರ್ ಪೋಸ್ಟ್ ಇದು ಆಗಿಲ್ವಾ? ಇದು ಮಾಡಿದ್ರೆ ಕ್ಲಾಸಲ್ಲಿ ಯಾರಿದಾರೆ ಇದು ಓಕೆ ವಿಲ್ ಡೂ ದಿಸ್. ಈಗ ಮಾಡಿದ್ರೆ ಫೇಸ್ ಗೊತ್ತಾಗೋದಿಲ್ಲ ಯಾರು. ಇದು ಭರತನಾಟ್ಯಂ, ಇಸ್ ಇಟ್ ಭರತನಾಟ್ಯಂ? ಟಿಂಗ್ ಟಿಂಗ್ ಟಿಂಗ್, ಭರತನಾಟ್ಯಂ ಪೋಸ್. ಓಕೆ, ರೆಡಿ ಲಕ್ಷ್ಮೀಜಿ? ಒನ್ ಇಲ್ಲ 2 ಕೈಯಪ್ಪ, ನಂದು ಫ್ಲಾಶ್ ಕ್ಲಿಕ್ ಮಾಡಕ್ ಬೇಕಲ್ಲ ಒಂದು ಕೈ. ರೆಡಿ? ಕಾವೇರಿ ರೆಡಿ? 1 2 3 ಸ್ಕ್ಯಾನ್. ಸರ್ ನಾ ರೆಗ್ಯುಲರ್ ಕ್ಲಾಸಲ್ಲಿ ಜಾಯ್ನ್ ಆಗ್ಬೇಕು. ರೆಗ್ಯುಲರ್ ಕ್ಲಾಸಲ್ಲಿ ಜಾಯ್ನ್ ಆಗ್ಬೇಕಾ? ಒಂದೇ ನಿಮಿಷ ರಾಜಾ, ನಿಮ್ದು ನಂಬರ್ನ ಮೆಸೇಜ್ ಮಾಡ್ತೀರಾ ಸ್ವಲ್ಪ ನಮ್ಗೆ? 1 ನಿಮಿಷ. ಹಾಯ್ ಅಂತ ಕಳ್ಸಿದ್ದೀನಿ. ಅದರ್ವೈಸ್ ಟೆಲ್ ಮಿ ಯುವರ್ ನಂಬರ್ ಪ್ಲೀಸ್. 89 1 ನಿಮಿಷ ರೆಕಾರ್ಡಿಂಗ್ ಆಫ್ ಮಾಡ್ತೀನಿ.